ನೆಕ್ಸ್ಟ್ ಇಸ್ ಡಿಸ್ಕ್ರೈಬಿಂಗ್ ರಿಲೇಶನ್ಶಿಪ್. ಸಂಬಂಧಗಳನ್ನು ವಿವರಿಸುವುದು ಹೇಗೆ ಅಂತ ತಿಳಿಸ್ತೀನಿ ಇವಾಗ. ಫಸ್ಟ್ ಉದಾಹರಣೆ ಇಲ್ಲಿ, ಶಿ ಇಸ್ ಮೈ ಮದರ್ ಅಂತ ಹೇಳುವಾಗ ಅವಳು ನನ್ನ ತಾಯಿ. ಶಿ ಇಸ್ ಮೈ ಮದರ್, ಅವಳು ನನ್ನ ತಾಯಿ. ಹಿ ಇಸ್ ಮೈ ಬ್ರದರ್, ಅವನು ನನ್ನ ಸಹೋದರ. ದೇ ಆರ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್, ಅವರು ನನ್ನ ಅಜ್ಜಿಯರು. ಶಿ ಇಸ್ ಮೈ ಆಂಟ್, ಅವಳು ನನ್ನ ಚಿಕ್ಕಮ್ಮ ಅಥವಾ ಅವಳು ನನ್ನ ದೊಡ್ಡಮ್ಮ. ಓಕೆ. ಹಿ ಇಸ್ ಮೈ ಅಂಕಲ್, ಅವನು ನನ್ನ ಚಿಕ್ಕಪ್ಪ ಅಥವಾ ಅವನು ನನ್ನ ದೊಡ್ಡಪ್ಪ, ಈ ತರ. ಓಕೆ. ವಿ ಆರ್ ಕಸಿನ್ಸ್, ನಾವು ಸಹೋದರ ಸಂಬಂಧಿಗಳು. ಅರ್ಥ ಆಯ್ತಾ? ಸೊ ಈ ತರ ನೀವು ರಿಲೇಶನ್ಶಿಪ್ಸ್ನ ಸಿಂಪಲ್ ಆಗಿ ಡಿಸ್ಕ್ರೈಬ್ ಮಾಡಬಹುದು. ಓಕೆ. ಸೊ ನೀವು ನೆನಪಿಡಬೇಕಾದ ಕೆಲವು ಮಾತುಗಳನ್ನು ಹೇಳ್ತೀನಿ. ಸಂಭಾಷಣೆಗಳಲ್ಲಿ ಈ ನುಡಿಗಟ್ಟುಗಳನ್ನು ನೀವು ಅಭ್ಯಾಸ ಮಾಡುವುದು ಮತ್ತು ಕ್ರಮೇಣ ಮತ್ತು ನಿಮ್ಮ ಶಬ್ದಕೋಶವನ್ನು ವಿಸ್ತರಿಸುವುದು ಇಂಗ್ಲಿಷ್ನಲ್ಲಿ ಸಂಬಂಧಗಳನ್ನು ಚರ್ಚಿಸಲು ಹೆಚ್ಚು ಆರಾಮದಾಯಕವಾಗಲು ನಿಮಗೆ ಸಹಾಯ ಮಾಡುತ್ತದೆ. ಈ ನುಡಿಗಟ್ಟುಗಳು ಮತ್ತು ಈ ರಿಲೇಶನ್ಶಿಪ್ ಬಗ್ಗೆ ನಾವು ಇವತ್ತು ಕಲ್ತಿರೋದು ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಕೊತೀನಿ. ಆದರೆ ನೀವು ಡೈಲಿ ಇದನ್ನ ಹೇಗೆ ಹೇಳಬೇಕು ಅಂತ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮ್ಮ ಆದ ಸೆಂಟೆನ್ಸಸ್ನ ವಾಕ್ಯಗಳನ್ನು ನೀವು ಫ್ರೇಮ್ ಮಾಡಬೇಕು. ಓಕೆ. ಸ್ವಂತ ವಾಕ್ಯದಲ್ಲಿ ನೀವು ಬಳಸಬೇಕು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ ಅಂತ. ಓಕೆ.